ನೋಡ್ರಿ ನಮ್ಮ ಕಡೆ ಮಂದಿ ಹಂಗೆ ಬರ್ರಿ ಆರಾಮ್ ಬರ್ರಿ ಬಂದು ಬೆಟ್ಟಾಗ್ರಿ ಅತ್ತಾರ ಅವರು. ನೋಡ್ರಿ ಇಲ್ಲಿ ಭೂಲೋಕ ಸ್ವರ್ಗ ಹೆಂಗದ ತಂದ್ಕರಿ ಆರಾಮ್ ನಿವಾಂತ ಕೂತಾರ ನೋಡ್ರಿ. ನಾ ಗಾಡಿ ಇಲ್ಲೇ ನಿಲ್ಸೀನಿ, ಇಲ್ಲಿ ಗಾಡಿ ನಿಂದಿಸಿ ಇಲ್ಲಿ ಚಾಂದ್ ಕೌಟೆ ಹೋಗೋ ಟೈಮಿಗೆ ನಾ ಹೇಳ್ದಲ್ಲ ಅವಾಗಲೇ ಅಲ್ಲಿ ಒಂದು ಜೋಳದ ಹೊಲ್ದಾಗ ಒಂದು ಬೆಸ್ಟ್ ಪ್ಲೇಸ್ ತೋರಿಸೀನಿ. ಆ ಪ್ಲೇಸ್ ತೋರ್ಸೋ ಸಲುವಾಗಂತ ಇಲ್ಲಿ ಬಂದಿದ್ದ ಅರ್ಧ ಕಿಲೋಮೀಟ್ರ್ ದೂರ ಹೋಗಿ ಗಾಡಿ ತಿರ್ಸ್ಕೊಂಡು ಬಂದು ಇಲ್ಲಿ ಗಾಡಿ ನಿಂದಿರಿಸಿ ಅವ್ರ ಪರ್ಮಿಷನ್ ತೊಗೊಂಡು ಆರಾಮ್ ಎಲ್ಲ ಕಡೆ ತಿರುಗಾಡು ಅರ್ಧ ತಾಸು ರೆಸ್ಟ್ ಮಾಡಿ ಇಲ್ಲಿ ನೋಡ್ರಿ ಸೀತ್ನಿ ಸುಟ್ಕೊಂಡು ತಿಂದಾರ. ಮತ್ತು ಏನು ಮಾಡ್ತೀರಿ ಬರ್ರಿ, ನನ್ನ ಹತ್ರ ಟೈಮ್ ಇಲ್ಲ. ಅಜ್ಜರೆಲ್ಲ ಗೊತ್ತಿರೋ ನಿಂದ್ರಿ ಸೀತ್ನಿ ಸುಡಮತ್ತಂದು ಕರೆ. ಬಟ್ ನನ್ನ ಹತ್ರ ಟೈಮ್ ಇಲ್ಲ, ಯಾಕೆ ಅಲ್ಲಿ ಹೋಗಬೇಕು, ನಾ ಬಾ ಕಡೆ ತಿರುಗಾಡಬೇಕು. ಬರ್ರಿ ಸ್ನೇಹಿತರೆ, ಹೊಸ್ತಾಗಿ ನೋಡ್ಕೊತಾರೋ ಈ ಒಂದು ಅಕೌಂಟಿಗೆ ಫಾಲೋ ಮಾಡಿರಿ. ಇದೇ ರೀತಿ ಹೊಸ ವೀಡಿಯೋ ಬರ್ತಿರ್ತಾವೆ. ಇನ್ನೂ ವೀಡಿಯೋ ಯಾವ ಅಪ್ಲೋಡೇ ಮಾಡಿಲ್ಲ. ನಾ ಸುಮ್ಮನೆ ಮ್ಯಾಗಿನ ಅಷ್ಟೇ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ನಾ ಭಾಳ ಎಡಿಟಿಂಗ್ ಮಾಡ್ಬೇಕು ರೀ, ನನ್ನ ಹತ್ರ ಟೈಮ್ ಇಲ್ಲ. ಯಾಕಂತಂದ್ರೆ ಬೈಕು ನಾನೇ ಹೊಡಿಬೇಕು, ಎಡಿಟಿಂಗು ನಾನೇ ಮಾಡಬೇಕು, ಅಪ್ಲೋಡು ನಾನೇ ಮಾಡಬೇಕು. ಮತ್ತು ನೆಕ್ಸ್ಟ್ ಏನು ಮಾಡಬೇಕು, ಯಾವ ಪ್ಲೇಸಿಗೆ ಹೋಗ್ಬೇಕಂತ ಅನ್ನೋದ್ರು ಥಿಂಕ್ ನಾನೇ ಮಾಡಬೇಕು, ಬರ್ಕೋಬೇಕು ಅನ್ನೋದ್ರಾಗ ಸಾಕಾಗಿ ಹೋಗ್ಬಿಡ್ತದೆ. ಅದ್ರ ಸಲುವಾಗಿ ಎಲ್ಲರೇ ಒಂದಿನ ಮತ್ತೊಂದು ಕಡೆ ಒಂದಿನ ಎಲ್ಲಿ ಹೋಗ್ಲಾರೆ ರೆಸ್ಟ್ ಮಾಡಿ ಡೇ ಬೈ ಡೇ ಒಮ್ಮೆಗೆ ಶೆಡ್ಯೂಲ್ ಒಳಗಿಟ್ಟು ಮತ್ತು ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ತನಕ ಇದೆಲ್ಲ ಶೂಟ್ ಮಾಡ್ತೀನಿ ಸ್ನೇಹಿತರೆ. ಬರ್ರಿ, ಮೈಕ್ ಹಾಕಿಲ್ಲ, ವಾಯ್ಸ್ ಹೆಂಗೆ ಕೇಳಿಸೋದು ಗೊತ್ತಿಲ್ಲ. ಫಾಲೋ ಮಾಡೋದು ಬರ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇದೇ ರೀತಿ ಹೊಸ ವೀಡಿಯೋ ಬರ್ತಿರ್ತಾವೆ. ಬರ್ರಿ ಹೋಗಮ್ಮ.